ಮತ್ತೆ ಇವತ್ತು ಯಾವ ರೆಸಿಪಿ ಮಾಡಿ ತೋರಿಸ್ತೀರಿ ನಮಗೋಸ್ಕರ? ಹಾಗಲಕಾಯಿ ಆಮಟೆಕಾಯಿ ಹಾಕಿ ಪಲ್ಯ, ಮಾಲಯಕ್ಕೆಲ್ಲ ಮಾಡುವುದು. ಸರಿ, ಒಳ್ಳೆ ರುಚಿ ಆಗತ್ತಲ್ಲ? ಹೌದಪ್ಪ. ಕಹಿ ಕೂಡ ಬರೋದಿಲ್ಲ. ಇಲ್ಲ. ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಲಕಾಯಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಈ ರೀತಿ ಚಮಚದಲ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ. ಬೀಜ ಎಲ್ಲಾದ್ರೂ ಉಳಿತು ಅಂದ್ರೆ ಕಹಿ ಆಗತ್ತೆ, ಹಾಗಾಗಿ ಬೀಜನೆಲ್ಲ ಚೆನ್ನಾಗಿ ತೆಗೆದು ಹಾಕಬೇಕು. ಆಮಟೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಆಮಟೆಕಾಯಿ ಇದೆ ಆತೆ? ಒಂದು 5-6 ಆಮಟೆಕಾಯಿ, ಅರ್ಧ ಕೆಜಿ ಹಾಗಲಕಾಯಿ. ಆಮಟೆಕಾಯಿ ಸ್ವಲ್ಪ ಜಾಸ್ತಿ ಇದ್ರೂ ಹಾಕ್ಬೋದು. ನಾವು ಆಮಟೆಕಾಯಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಬಳಸ್ತೇವೆ. ಬರೀ ಆಮಟೆಕಾಯಿ ಇಲ್ಲಿ ಹುಳಿಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ಜಾಸ್ತಿ ಆಮಟೆಕಾಯಿ ಇದ್ರೆ ಜಾಸ್ತಿ ಆಮಟೆಕಾಯಿನ ಹಾಕ್ಕೊಳ್ಬೋದು. ನಮ್ಮೂರಲ್ಲಿ ಆಮಟೆಕಾಯಿಗೆ 160 ರೂಪಾಯಿ ಕೆಜಿ. ನಿಮ್ಮೂರಲ್ಲಿ ಆಮಟೆಕಾಯಿ ರೇಟ್ ಹೇಗಿದೆ ಅಂತ ಗೊತ್ತಿದ್ದವರು ಕಮೆಂಟ್ ಮಾಡಿ ತಿಳಿಸಿ. ಹಾಗಲಕಾಯಿಯನ್ನು ಈಗ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ಮಸಾಲೆಯನ್ನು ಮಾಡಲಿಕ್ಕೆ ಬಾಣಲೆಯನ್ನು ಬಿಸಿಗಿಟ್ಟು 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದಾರೆ. ಉದ್ದಿನ ಬೇಳೆ 1.5 ಟೇಬಲ್ ಚಮಚದಷ್ಟು ಹಾಕಿದ್ದಾರೆ. ಒಂದು 5 ಒಣಮೆಣಸು. ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು. ಮೆಣಸು ಕೂಡ ಗರಿ ಗರಿ ಆಗ್ತದೆ ಉದ್ದಿನ ಬೇಳೆ ಬಣ್ಣ ಬದಲಾಗಿ ಚೆನ್ನಾಗಿ ಪರಿಮಳ ಬರುವಾಗ. ಉದ್ದಿನ ಬೇಳೆ ಹಾಕೋದ್ರಿಂದ ಪಲ್ಯಕ್ಕೆ ಒಂದೊಳ್ಳೆ ಪರಿಮಳ ಬರ್ತದೆ, ಹಾಗೆ ರುಚಿಯೂ ಕೂಡ ಚೆನ್ನಾಗಿ ಬರ್ತದೆ ಅಂತ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಗಲಕಾಯಿ ಪಲ್ಯವನ್ನು ಮಾಡುವಾಗ ನಾವು ಸೇರಿಸ್ಕೊಳ್ತೇವೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಹುರಿತಾ ಬಂದ ಹಾಗೆ ಕೊನೆಯಲ್ಲಿ ಹಾಕಿದ್ರೆ ಸಾಕು. ಎಲ್ಲ ಗರಿ ಗರಿ ಆಗಿದೆ, ಉದ್ದಿನ ಬೇಳೆ ಬಣ್ಣ ಎಲ್ಲ ಬದಲಾಗಿದೆ. ಈಗ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಮತ್ತೆ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೇವೆ. 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದಾರೆ. ಈ ಎಣ್ಣೆ ಬಾಣಲೆ ಇದೆಯಲ್ಲ ನಮ್ದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ತುಂಬ ಜನ ತುಂಬ ಸಲ ಪ್ರಶ್ನೆ ಮಾಡಿದ್ದಾರೆ, ಈ ಎಣ್ಣೆ ಬಾಣಲೆ ಎಲ್ಲಿ ತಗೊಂಡಿದ್ದು, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಿ, ಹೇಗಿದೆ ಅಂತ. ಈಗ 50 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ, ನಮ್ಮ ಅತ್ತೆ ಕಾಲದ್ದು. ತುಂಬ ಚೆನ್ನಾಗಿದೆ ಅಲ್ಲ? ಹೌದು, ಒಳ್ಳೆ ಬಾಳಿಕೆ ಬಂದಿದೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೇವೆ, ಹಾಗೆ ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾ ಇದ್ದೇವೆ. 1 ಟೀ ಚಮಚದಷ್ಟು ಹಾಕೊಂಡಿದ್ದೇವೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಂದು 4-5 ಪೀಸು ಒಣಮೆಣಸನ್ನು ಹಾಕೊಂಡಿದ್ದೇವೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ಮುರಿದುಬಿಟ್ಟು ಹಾಕೊಳ್ತಾ ಇದ್ದೇವೆ. ಎಣ್ಣೆ ಮೊದಲಿಗೆ ಸ್ವಲ್ಪನೇ ಹಾಕಿದ್ದೇವೆ. ಬೇಕು ಅಂತ ಅನಿಸಿದ್ರೆ ಚೆನ್ನಾಗಿ ಬಾಡಿ ಆದ ನಂತರ ಕೊನೆಯಲ್ಲಿ ಮತ್ತೆ 1-2 ಚಮಚ ಆಗುವಷ್ಟು ಎಣ್ಣೆಯನ್ನು ಪಲ್ಯದ ಕೊನೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಾಗ್ತದೆ. ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಅರಿಶಿನ ಕೂಡ ಹಾಕಿದ್ದಾರೆ. ಕಟ್ ಮಾಡಿರುವ ಆಮಟೆಕಾಯಿ ಮತ್ತು ಹಾಗಲಕಾಯಿ ಹೋಳು ಎಣ್ಣೆಯಲ್ಲಿ ಬಳಸ್ಕೊಳ್ಬೇಕು. ಚೆನ್ನಾಗಿ ಬಾಡಿದೆ ಈಗ ಇದು. ಈಗ ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಬೇಕು. ಹುಣಸೆ ಹಣ್ಣಿನ ರಸ, ಒಂದೂವರೆ ಟೇಬಲ್ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದಾರೆ. ಅರ್ಧ ಕೆಜಿ ಆಗುವಷ್ಟು ಹಾಕುತ್ತಾರೆ. ಬೆಲ್ಲ, ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಳ್ಬೇಕು. ನಾವು ಇಲ್ಲಿ ಇಷ್ಟು ಬೆಲ್ಲವನ್ನು ಬಳಸ್ತಾ ಇದ್ದೇವೆ, ಜಜ್ಜಿ ಹಾಕೊಂಡಿದ್ದೇವೆ. ಮತ್ತೆ ನೀರು ಬೇಕಾ, ಇದೆ ಸಾಕಾ? ಬೆಲ್ಲ ನೀರಾಗುತ್ತಾ? ನೀರಾಗುತ್ತೆ. ಹಾಗಲಕಾಯಿ ಹಾಗಲಕಾಯಿ ಮೆತ್ತಗಾಗೋ ತನಕ ಬೇಯಿಸೋದು.
ಮಸಾಲೆಯನ್ನು ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ 1 ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹುರಿದಿರುವಂತಹ ಮೆಣಸನ್ನು ಹಾಕ್ಕೊಳ್ತೇನೆ. ಉದ್ದಿನ ಬೇಳೆಯನ್ನು ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು. ಈಗ ಇದರ ಜೊತೆಗೆ ಸೇರಿಸೋದು ಬೇಡ. ಕರಿಬೇವಿನ ಸೊಪ್ಪೆಲ್ಲ ನಂತರ ಹಾಕ್ಕೊಳ್ಳುವ. ಇದನ್ನು ಒಮ್ಮೆ ಪೌಡ್ರ್ ಮಾಡಿ ತರ್ತೇನೆ. ಪೌಡ್ರ್ ಮಾಡಿದ್ದಾಗಿದೆ. ಈಗ ಇದಕ್ಕೆ ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಡ್ರೈ ಆಗಿರುವ ಕಾಯಿ ಆದರೆ ಚೆನ್ನಾಗಾಗ್ತದೆ. ಅರ್ಧ ಕೆಜಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಯಿಯನ್ನೇ ಬಳಸಿದ್ದೇನೆ. ಅರ್ಧ ಭಾಗದಷ್ಟು ಕಾಯಿಯನ್ನು ನಾನಿಲ್ಲಿ ಬಳಸಿದ್ದೇನೆ. ಚೆನ್ನಾಗಿ ಪೌಡ್ರ್ ಮಾಡಿದ್ದಾಗಿದೆ. ನೀರನ್ನು ಸೇರಿಸೋದು ಬೇಡ, ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು. ನಂತರ ಹುರಿದಿರುವಂತಹ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಪೌಡ್ರನ್ನು ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗ್ತದೆ. ಮಧ್ಯ ಮಧ್ಯ ನಾವು ಪಲ್ಯವನ್ನು ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಅದು ಮಗ್ಚ್ತಾ ಇರಬೇಕು. ನೀರೆಲ್ಲ ಚೆನ್ನಾಗಿ ಬತ್ತಿ ಬಂದಿದೆ. ಈಗ ಇದಕ್ಕೆ ಮಾಡಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ತುಂಬಾನೇ ಸಿಂಪಲ್ ಆದ ಪಲ್ಯ. ನಾವಿಲ್ಲಿ ಕಹಿಯನ್ನು ತೆಗೆದು ಹಾಕಿಲ್ಲ. ನಮ್ಮ ದೇಹಕ್ಕೆ ಷಡ್ರಸಗಳು ತುಂಬಾನೇ ಇಂಪಾರ್ಟೆಂಟ್. ನಾವು ಬೇರೆ ಎಲ್ಲ ತಿಂತೇವೆ, ಆದರೆ ಕಹಿಯನ್ನು ಮರಿತೇವೆ. ಹಾಗಾಗಿ ಒಮ್ಮೊಮ್ಮೆ ಈ ರೀತಿಯ ಪಲ್ಯವನ್ನು ನಾವು ಮಾಡಿ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಎಷ್ಟು ದಿವಸ ಇಡ್ಬೋದು ಇದನ್ನು? 1 ವಾರ ಇರ್ಬೋದು. ಸರಿ ಎಣ್ಣೆ ಹಾಕಿ ಒಳ್ಳೆ ಗಾರ್ಸ್ಬೇಕಲ್ಲ. ಸರಿ ಪಾಕ ಮಾಡಿಟ್ರೆ 1 ವಾರ ಹೊರಗಡೆನೆ ಇಟ್ಬಿಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಎಷ್ಟು ದಿವಸ ಬೇಕಾದ್ರೆ ಇಡ್ಬೋದಲ್ಲ, ತಿಂಗ್ಳುಗಟ್ಟಲೆ ಉಳಿಯುತ್ತೆ. ಇನ್ನೊಂದು 10-12 ನಿಮಿಷ ಹಿಂಗೆ ಮುಗಿಸ್ಬೇಕಾ? 5-6 ನಿಮಿಷ. ಈ ಪಲ್ಯವನ್ನು ಅನ್ನದ ಜೊತೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಊಟ ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಇವತ್ತಿನ ಈ ಪಲ್ಯದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.